ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ವೀಕ್ಷಕರೇ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವೊಂದು ಅತ್ಯಂತ ಅದ್ಭುತವಾದ ಮತ್ತು ನಮ್ಮೆಲ್ಲರ ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತರಕಾರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಅದೇ ಹಾಗಲಕಾಯಿ. ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ಗಮನವಿಟ್ಟು ನೋಡಿ. ದಯವಿಟ್ಟು ಮಧ್ಯದಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಹಾಗಲಕಾಯಿಯಲ್ಲಿ ಅಡಗಿರುವ ಔಷಧೀಯ ಗುಣಗಳು ಮತ್ತು ಆಯುರ್ವೇದದ ಲಾಭಗಳ ಬಗ್ಗೆ ತಿಳಿದುಕೊಂಡರೆ ನೀವು ನಿಜಕ್ಕೂ ಆಶ್ಚರ್ಯಪಡುತ್ತೀರಿ. ಹಾಗಲಕಾಯಿಯ ಪಲ್ಯ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದೇ ರೀತಿಯಲ್ಲಿ ಹಾಗಲಕಾಯಿಯ ಎಲೆಗಳು, ಅದರ ಹೂವುಗಳು ಮತ್ತು ಅದರ ಬೇರುಗಳು ಕೂಡ ಅನೇಕ ಭಯಾನಕ ಕಾಯಿಲೆಗಳನ್ನು ಗುಣಪಡಿಸುವ ಅದ್ಭುತ ಶಕ್ತಿಯನ್ನು ತಮ್ಮೊಳಗೆ ಅಡಗಿಸಿಕೊಂಡಿವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಪವಿತ್ರವಾದ ಭಾರತ ದೇಶದಲ್ಲಿ ಪುರಾತನ ಆಯುರ್ವೇದದ ಜ್ಞಾನವು ನಿಧಾನವಾಗಿ ನಮ್ಮಿಂದ ಮರೆಯಾಗುತ್ತಿದೆ ಎನ್ನುವುದು ಬಹಳ ಬೇಸರದ ಸಂಗತಿ. ನಮ್ಮ ಮನೆಯ ಸುತ್ತಮುತ್ತಲೇ ಬೆಳೆಯುವ ಗಿಡಮೂಲಿಕೆಗಳು ಮತ್ತು ತರಕಾರಿಗಳ ಅದ್ಭುತ ಪ್ರಯೋಜನಗಳು ಇಂದಿನ ಪೀಳಿಗೆಗೆ ತಿಳಿದೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಮೂಲಕ ಈ ಆಯುರ್ವೇದದ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಉಚಿತವಾಗಿ ತಲುಪಿಸುವ ಒಂದು ಸಣ್ಣ ಮತ್ತು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ. ಈ ನಮ್ಮ ಒಳ್ಳೆಯ ಕಾರ್ಯಕ್ಕೆ ನಿಮ್ಮೆಲ್ಲರ ಬೆಂಬಲ ಅತ್ಯಗತ್ಯ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕನಿಷ್ಠ 10 ಜನರಿಗಾದರೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ಇದರಿಂದ ಅವರಿಗೂ ಕೂಡ ನಮ್ಮ ಸುತ್ತಮುತ್ತಲಿನ ಗಿಡಮೂಲಿಕೆಗಳ ಬಗ್ಗೆ ಉತ್ತಮ ಮಾಹಿತಿ ಸಿಗುತ್ತದೆ ಮತ್ತು ಅವರ ಆರೋಗ್ಯವೂ ಸುಧಾರಿಸುತ್ತದೆ. ಹಾಗಲಕಾಯಿ ರುಚಿಯಲ್ಲಿ ಕಹಿಯಾಗಿರುತ್ತದೆ ಮತ್ತು ಸ್ವಲ್ಪ ಮಟ್ಟಿಗೆ ಒಗರು ಸ್ವಭಾವವನ್ನು ಹೊಂದಿರುತ್ತದೆ. ಆದರೆ ಮಧುಮೇಹ ಅಥವಾ ಶುಗರ್ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಇದು ಭೂಮಿಯ ಮೇಲಿರುವ ಒಂದು ಸಂಜೀವಿನಿ ಇದ್ದಂತೆ. ಶುಗರ್ ಕಾಯಿಲೆ ಇರುವವರು ಪ್ರತಿದಿನ ಹಾಗಲಕಾಯಿಯ ರಸ ಅಥವಾ ಹಾಗಲಕಾಯಿಯ ಪಲ್ಯವನ್ನು ಕಡ್ಡಾಯವಾಗಿ ಸೇವಿಸಬೇಕು. ತಾಜಾ ಹಾಗಲಕಾಯಿ ರಸವನ್ನು ಪ್ರತಿದಿನ ಕುಡಿಯಲು ಸಾಧ್ಯವಾಗದಿದ್ದರೆ ಅದಕ್ಕೊಂದು ಸುಲಭವಾದ ದಾರಿಯಿದೆ. ಹಾಗಲಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿಮಾಡಿ ಡಬ್ಬಿಯಲ್ಲಿಟ್ಟುಕೊಳ್ಳಿ. ಪ್ರತಿದಿನ 5ರಿಂದ 10 ಗ್ರಾಂನಷ್ಟು ಈ ಪುಡಿಯನ್ನು 1 ಲೋಟ ನೀರಿಗೆ ಬೆರೆಸಿ ಕುಡಿಯುವುದರಿಂದ ನಿಮ್ಮ ಶುಗರ್ ಲೆವೆಲ್ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಇಂದಿಗೂ ಕೂಡ ಅನೇಕ ಆಯುರ್ವೇದ ಪಂಡಿತರು ಶುಗರ್ ಕಾಯಿಲೆಗೆ ಇದೇ ಔಷಧಿಯನ್ನು ಬಹಳ ನಂಬಿಕೆಯಿಂದ ಸೂಚಿಸುತ್ತಾರೆ. ಹಾಗಲಕಾಯಿ ಕೇವಲ ಮಧುಮೇಹಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ದೋಷಗಳನ್ನು ಕೂಡ ನಿವಾರಿಸುತ್ತದೆ. ಹೊಟ್ಟೆ ಹಸಿವು ಆಗದಿರುವ ಸಮಸ್ಯೆಯನ್ನು ಇದು ದೂರ ಮಾಡುತ್ತದೆ. ಹೊಟ್ಟೆ ನೋವು, ಜ್ವರ, ಕಣ್ಣಿನ ರೋಗಗಳು ಹಾಗೂ ಗರ್ಭಕೋಶದ ಸಮಸ್ಯೆಗಳನ್ನು ಕೂಡ ಗುಣಪಡಿಸುವ ಅಗಾಧವಾದ ಶಕ್ತಿ ಈ ಹಾಗಲಕಾಯಿಗೆ ಇದೆ. ಹಿಂದಿ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಇದನ್ನು ಕರೇಲಾ ಎಂದು ಕರೆಯುತ್ತಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಬಿಟರ್ ಗೋರ್ಡ್ ಎನ್ನುತ್ತಾರೆ. ಗುಜರಾತಿ ಭಾಷೆಯಲ್ಲಿ ಕರೇಲು ಎನ್ನುತ್ತಾರೆ ಹಾಗೂ ತೆಲುಗು ಭಾಷೆಯಲ್ಲಿ ಕಾಕರಕಾಯ ಎಂದು ಕರೆಯುತ್ತಾರೆ. ದಯವಿಟ್ಟು ನೀವು ಯಾವ ಊರಿನಿಂದ ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಮತ್ತು ನಿಮ್ಮ ಊರಿನಲ್ಲಿ ಇದನ್ನು ಏನೆಂದು ಕರೆಯುತ್ತಾರೆ ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಪ್ಪದೇ ತಿಳಿಸಿ. ಈಗ ನಾನು ಹಾಗಲಕಾಯಿಯ ಹಣ್ಣು, ಎಲೆ ಮತ್ತು ಬೇರುಗಳ ಪ್ರತಿಯೊಂದು ಆಯುರ್ವೇದ ಉಪಯೋಗವನ್ನು ಒಂದೊಂದಾಗಿ ಬಹಳ ವಿವರವಾಗಿ ಹೇಳುತ್ತೇನೆ. ದಯವಿಟ್ಟು ಗಮನವಿಟ್ಟು ಕೇಳಿ ಮತ್ತು ಸಾಧ್ಯವಾದರೆ ಇದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಇದು ನಿಮ್ಮ ಮುಂದಿನ ಜೀವನದಲ್ಲಿ ಖಂಡಿತವಾಗಿಯೂ ಉಪಯೋಗಕ್ಕೆ ಬರುತ್ತದೆ. ಮೊದಲನೆಯದಾಗಿ ಕೂದಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರು ಮತ್ತು ಪುರುಷರು ತಲೆಹೊಟ್ಟು ಅಂದರೆ ಡ್ಯಾಂಡ್ರಫ್ ಮತ್ತು ಹೇನಿನ ಸಮಸ್ಯೆಯಿಂದ ಬಹಳಷ್ಟು ಬಳಲುತ್ತಿದ್ದಾರೆ. ಇದನ್ನು ಓಡಿಸಲು ಹಾಗಲಕಾಯಿ ಒಂದು ಅದ್ಭುತವಾದ ರಾಮಬಾಣ. ಹಾಗಲಕಾಯಿಯ ತಾಜಾ ಎಲೆಗಳನ್ನು ತಂದು ಚೆನ್ನಾಗಿ ಅರೆದು ಅದರ ರಸವನ್ನು ತೆಗೆದುಕೊಳ್ಳಿ. ಈ ರಸವನ್ನು ತಲೆಗೂದಲಿನ ಬುಡಕ್ಕೆ ಹಚ್ಚಿ ಸ್ವಲ್ಪ ಸಮಯ ಬಿಟ್ಟು ಸ್ನಾನ ಮಾಡುವುದರಿಂದ ತಲೆಯಲ್ಲಿರುವ ಹೇನುಗಳು ಸಾಯುತ್ತವೆ ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಈ ಎಲೆಯ ರಸಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಬೆರೆಸಿ ತಲೆಗೆ ಹಚ್ಚಿದರೆ ಇದರ ಫಲಿತಾಂಶ ಇನ್ನೂ ಅದ್ಭುತವಾಗಿರುತ್ತದೆ. ಇನ್ನು ಗಾಯಕರಾಗಿರುವವರಿಗೆ ಅಥವಾ ಭಾಷಣ ಮಾಡುವವರಿಗೆ ಅಥವಾ ಜೋರಾಗಿ ಮಾತನಾಡುವ ವೃತ್ತಿಯಲ್ಲಿರುವವರಿಗೆ ಕೆಲವೊಮ್ಮೆ ಗಂಟಲು ಕಟ್ಟಿ ಧ್ವನಿ ಬದಲಾಗುತ್ತದೆ. ಅಂಥವರು 5 ಗ್ರಾಂನಷ್ಟು ಹಾಗಲಕಾಯಿಯ ಬೇರಿನ ಪೇಸ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ 5 mlನಷ್ಟು ತುಳಸಿ ರಸವನ್ನು ಬೆರೆಸಿ ಸೇವಿಸಬೇಕು. ಇದರಿಂದ ಕಟ್ಟುಕೊಂಡಿರುವ ಗಂಟಲು ತಕ್ಷಣವೇ ಸರಿಯಾಗುತ್ತದೆ ಮತ್ತು ಧ್ವನಿಯು ಬಹಳ ಸ್ಪಷ್ಟವಾಗಿ ಹೊರಬರುತ್ತದೆ. ಗಂಟಲಿನಲ್ಲಿ ಊತವಿದ್ದರೆ ಅದು ಕೂಡ ಕಡಿಮೆಯಾಗುತ್ತದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ,
ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಊತ ಅಥವಾ ಬಾವು ಬಂದಿದ್ದರೆ ಒಣಗಿದ ಹಾಗಲಕಾಯಿಯನ್ನು ವಿನೆಗರ್ನಲ್ಲಿ ಹಾಕಿ ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿಕೊಳ್ಳಿ. ಈ ಪೇಸ್ಟನ್ನು ಸ್ವಲ್ಪ ಬಿಸಿ ಮಾಡಿ, ಅಂದರೆ ಉಗುರು ಬೆಚ್ಚಗೆ ಮಾಡಿ, ಊತ ಇರುವ ಜಾಗದಲ್ಲಿ ಲೇಪಿಸಿ ಬಟ್ಟಿ ಕಟ್ಟಿದರೆ ಎಂತಹ ಕಠಿಣವಾದ ಊತವಾದರೂ ಮ್ಯಾಜಿಕ್ನಂತೆ ಕಡಿಮೆಯಾಗುತ್ತದೆ. ಇದು ಕೇವಲ ಗಂಟಲಿನ ಊತ ಮಾತ್ರವಲ್ಲ, ನಿಮ್ಮ ಕೈ ಮತ್ತು ಕಾಲುಗಳ ಊತಕ್ಕೂ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಉಸಿರಾಟದ ತೊಂದರೆ, ಅಸ್ತಮಾ, ಕಫ ಮತ್ತು ನೆಗಡಿಯಿಂದ ಬಳಲುತ್ತಿರುವವರು ಕೂಡ ಇದರ ಲಾಭ ಪಡೆಯಬಹುದು. 5 ಗ್ರಾಂನಷ್ಟು ಹಾಗಲಕಾಯಿ ಬೇರಿನ ಪೇಸ್ಟನ್ನು ಜೇನುತುಪ್ಪ ಅಥವಾ ತುಳಸಿ ರಸದೊಂದಿಗೆ ಪ್ರತಿದಿನ ಸೇವಿಸುವುದರಿಂದ ಶ್ವಾಸಕೋಶದ ಸಮಸ್ಯೆಗಳು, ಕಫ ಮತ್ತು ಪದೇ ಪದೇ ಬರುವ ನೆಗಡಿ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತದೆ. ಕಿವಿನೋವಿನಿಂದ ಬಳಲುತ್ತಿರುವವರಿಗೆ ಇದು ಅತ್ಯುತ್ತಮವಾದ ಔಷಧಿಯಾಗಿದೆ. ನಾವು ಅನೇಕ ಜನರ ಮೇಲೆ ಈ ಔಷಧಿಯನ್ನು ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದೇವೆ. ಹಾಗಲಕಾಯಿಯ ತಾಜಾ ಎಲೆಗಳನ್ನು ಜಜ್ಜಿ ರಸ ತೆಗೆಯಿರಿ. ಆ ರಸವನ್ನು ಉಗುರು ಬೆಚ್ಚಗೆ ಮಾಡಿ 1 ರಿಂದ 2 ಹಂದಿ ಕಿವಿಗೆ ಹಾಕಬೇಕು. ರಸವು ಹೆಚ್ಚು ಬಿಸಿಯಾಗಿರಬಾರದು ಎನ್ನುವುದನ್ನು ನೆನಪಿನಲ್ಲಿಡಿ. ಕೇವಲ ಉಗುರು ಬೆಚ್ಚಗಿರಬೇಕು. ಇದನ್ನು ಕಿವಿಗೆ ಹಾಕಿದ ತಕ್ಷಣ ಕಿವಿ ನೋವು ಮಾಯವಾಗುತ್ತದೆ. ಕಿವಿಯಲ್ಲಿ ಕೀವು ತುಂಬಿದ್ದರೂ ಅಥವಾ ಕೊಳೆ ಕಟ್ಟಿದ್ದರೂ ಅದು ಹೊರಗೆ ಬರುತ್ತದೆ. ಇದು ಚುಂಬಕದಂತೆ ನಿಮ್ಮ ನೋವನ್ನು ಸೆಳೆದುಕೊಳ್ಳುತ್ತದೆ. ತಲೆನೋವಿನ ಸಮಸ್ಯೆಯಿಂದ ಪದೇ ಪದೇ ಬಳಲುತ್ತಿರುವವರು ಹಾಗಲಕಾಯಿ ಎಲೆಯ ರಸಕ್ಕೆ ಸ್ವಲ್ಪ ಹಸುವಿನ ತುಪ್ಪವನ್ನು ಸೇರಿಸಿ ಹಣೆಗೆ ಲೇಪಿಸಬೇಕು. ಇದರಿಂದ ಎಷ್ಟೇ ಹಳೆಯದಾದ ಮತ್ತು ತೀವ್ರವಾದ ತಲೆನೋವಿದ್ದರೂ ಕೂಡ ತಕ್ಷಣ ಶಮನವಾಗುತ್ತದೆ. ಮಕ್ಕಳ ಹೊಟ್ಟೆಯಲ್ಲಿ ಹುಳುವಾಗುವ ಸಮಸ್ಯೆ ನಮ್ಮ ಮನೆಗಳಲ್ಲಿ ಬಹಳ ಸಾಮಾನ್ಯ. ಸಂಘ ಮಕ್ಕಳು ಅತಿಯಾಗಿ ಸಿಹಿ ತಿನ್ನುವುದರಿಂದ ಅಥವಾ ಹಾಲು ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಜಂತುಹುಳುಗಳು ಬೆಳೆಯುತ್ತವೆ. ಇದರಿಂದ ಮಕ್ಕಳಿಗೆ ಪದೇ ಪದೇ ಹೊಟ್ಟೆ ನೋವು ಬರುತ್ತದೆ. ಇದಕ್ಕೆ ಸುಲಭವಾದ ಪರಿಹಾರವೆಂದರೆ 10 ರಿಂದ 12 mlನಷ್ಟು ಹಾಗಲಕಾಯಿ ಎಲೆಯ ರಸವನ್ನು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕುಡಿಸುವುದು. ಇದರಿಂದ ಹೊಟ್ಟೆಯೊಳಗಿನ ಕೀಟಗಳು ಅಥವಾ ಹುಳುಗಳು ಸಂಪೂರ್ಣವಾಗಿ ಸಾಯುತ್ತವೆ. ರಸ ಕುಡಿಯಲು ಮಕ್ಕಳು ಕಷ್ಟಪಟ್ಟರೆ 2 ರಿಂದ 3 ಗ್ರಾಂನಷ್ಟು ಹಾಗಲಕಾಯಿ ಬೀಜದ ಪುಡಿಯನ್ನು ಕೂಡ ಸ್ವಲ್ಪ ನೀರಿನಲ್ಲಿ ಬೆರೆಸಿ ಕುಡಿಸಬಹುದು. ಬಾಣಂತಿಯರಲ್ಲಿ ಎದೆಹಾಲು ಹೆಚ್ಚಿಸಲು ಕೂಡ ಈ ಹಾಗಲಕಾಯಿಯನ್ನು ಬಳಸಲಾಗುತ್ತದೆ. ಅನೇಕ ತಾಯಂದಿರಿಗೆ ಮಗುವಿಗೆ ಕುಡಿಸಲು ಸಾಕಷ್ಟು ಹಾಲು ಉತ್ಪತ್ತಿಯಾಗುವುದಿಲ್ಲ ಎನ್ನುವ ಕೊರಗಿರುತ್ತದೆ. ಅಂಥವರು 20 ಗ್ರಾಂನಷ್ಟು ಹಾಗಲಕಾಯಿ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಸೋಸಿ ಕುಡಿಯಬೇಕು. 5 ರಿಂದ 7 ದಿನಗಳ ಕಾಲ ನಿರಂತರವಾಗಿ ಹೀಗ ಮಾಡುವುದರಿಂದ ಎದೆಹಾಲು ಹೆಚ್ಚಾಗುತ್ತದೆ. ಇದು 70% ಮಹಿಳೆಯರಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಮಹಿಳೆಯರ ಮುಟ್ಟಿನ ಸಮಸ್ಯೆಗಳು ಅಥವಾ ಋತುಚಕ್ರದ ದೋಷಗಳನ್ನು ನಿವಾರಿಸಲು ಇದು ಅತ್ಯಂತ ಅದ್ಭುತವಾಗಿದೆ. ಅತಿಯಾದ ರಕ್ತಸ್ರಾವ ಅಥವಾ ಮುಟ್ಟು ಸರಿಯಾಗಿ ಆಗದಿರುವ ಸಮಸ್ಯೆಗೆ ಒಂದು ಉತ್ತಮವಾದ ಮನೆಮದ್ದಿಲ್ಲಿದೆ. 10 ರಿಂದ 15 ml ಹಾಗಲಕಾಯಿ ಎಲೆಯ ರಸಕ್ಕೆ 1 ಗ್ರಾಂ ಒಣಶುಂಠಿ ಪುಡಿ, 500 ಮಿಲಿಗ್ರಾಂ ಕಾಳುಮೆಣಸಿನ ಪುಡಿ ಮತ್ತು 500 ಮಿಲಿಗ್ರಾಂ ಹಿಪ್ಪಲಿ ಪುಡಿಯನ್ನು ಸೇರಿಸಿ. ಈ ಮಿಶ್ರಣವನ್ನು ದಿನಕ್ಕೆ 3 ಬಾರಿ ಕುಡಿಯುವುದರಿಂದ ಋತುಚಕ್ರದ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಮುಟ್ಟು ನಿಯಮಿತವಾಗಿ ಮತ್ತು ಸುಗಮವಾಗಿ ಆಗುತ್ತದೆ. ಗಜಕರ್ಣ, ಕಜ್ಜಿ, ತುರಿಕೆ, ಎಕ್ಸಿಮಾ ಅಥವಾ ಸೋರಿಯಾಸಿಸ್ನಂತಹ ಭೀಕರ ಚರ್ಮರೋಗಗಳಿಗೂ ಈ ಹಾಗಲಕಾಯಿ ಅತ್ಯುತ್ತಮವಾದ ಮದ್ದಾಗಿದೆ. ಹಾಗಲಕಾಯಿ ಎಲೆಗಳನ್ನು ಚೆನ್ನಾಗಿ ಅರೆದು ದಪ್ಪನೆಯ ಪೇಸ್ಟ್ ಮಾಡಿಕೊಳ್ಳಿ. ಆ ಪೇಸ್ಟ್ಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಕಲಸಿಕೊಳ್ಳಿ. ಈ ಲೇಪನವನ್ನು ಚರ್ಮರೋಗ ಇರುವ ಜಾಗಕ್ಕೆ ದಪ್ಪವಾಗಿ ಹಚ್ಚಬೇಕು. ದಿನಕ್ಕೆ 2 ಬಾರಿ, ಅಂದರೆ ಬೆಳಗ್ಗೆ ಮತ್ತು ಸಂಜೆ ಹಚ್ಚಿ. ಹೀಗೆ 4 ರಿಂದ 5 ದಿನಗಳ ಕಾಲ ಸತತವಾಗಿ ಮಾಡಿದರೆ ಎಂತಹ ಹಳೆಯದಾದ ಚರ್ಮರೋಗವಾದರೂ ಬೇರಿನಿಂದಲೇ ನಾಶವಾಗುತ್ತದೆ. ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬರುವ ವೈರಲ್ ಜ್ವರ ಮತ್ತು ಚಳಿಯಿಂದ ಬರುವ ಜ್ವರಕ್ಕೆ 10 ರಿಂದ 15 ml ಹಾಗಲಕಾಯಿ ರಸಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಸೇರಿಸಿ ದಿನಕ್ಕೆ 3 ಬಾರಿ ಕುಡಿಯಬೇಕು. ಇದರಿಂದ ಜ್ವರ ತಕ್ಷಣ ಇಳಿಯುತ್ತದೆ ಮತ್ತು ದೇಹಕ್ಕೆ ಶಕ್ತಿ ಬರುತ್ತದೆ.
ಅದೇ ರೀತಿ ಬೇಸಿಗೆಯಲ್ಲಿ ದೇಹದ ಉಷ್ಣತೆಯಿಂದ ಅನೇಕರಿಗೆ ಪಾದಗಳಲ್ಲಿ ಅಥವಾ ಅಂಗಾಲಿನಲ್ಲಿ ವಿಪರೀತ ಉರಿ ಕಾಣಿಸಿಕೊಳ್ಳುತ್ತದೆ. ಅಂಥವರು ಹಾಗಲಕಾಯಿ ಎಲೆಗಳನ್ನು ಅರೆದು ಪಾದಕ್ಕೆ ಹಚ್ಚಿ ಅದರ ಮೇಲೆ ಒದ್ದೆಯಾದ ಬಟ್ಟೆಯನ್ನು ಕಟ್ಟಿಕೊಳ್ಳಬೇಕು. ಇದರಿಂದ ಪಾದಗಳ ಉರಿ ಮತ್ತು ಪಾದಗಳಲ್ಲಿ ಸೂಜಿ ಚುಚ್ಚಿದಂತಹ ಅನುಭವ ತಕ್ಷಣವೇ ಕಡಿಮೆಯಾಗುತ್ತದೆ. ನಿಮ್ಮ ಬಾಯಲ್ಲಿ ಹುಣ್ಣುಗಳಾಗಿದ್ದರೆ ಹಾಗಲಕಾಯಿ ರಸಕ್ಕೆ ಸ್ವಲ್ಪ ಬೋರಾಕ್ಸ್ ಪುಡಿಯನ್ನು ಹಚ್ಚಬಹುದು, ಅಥವಾ ಕೇವಲ ಹಾಗಲಕಾಯಿ ಎಲೆಯ ರಸವನ್ನು ಬಾಯಲ್ಲಿ ಸ್ವಲ್ಪ ಹೊತ್ತು ಇಟ್ಟುಕೊಂಡು ಉಗ್ಗಲಬಹುದು. ಮತ್ತೊಂದು ಸುಲಭವಾದ ವಿಧಾನವೆಂದರೆ ಸ್ವಲ್ಪ ಮಜ್ಜಿಗೆಲೆ 5 ರಿಂದ 7 ಹಾಗಲಕಾಯಿ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ, ಅದು ತಣ್ಣಗಾದ ಮೇಲೆ ಆ ಮಜ್ಜಿಗೆಯನ್ನು ಬಾಯಲ್ಲಿ ಸ್ವಲ್ಪ ಹೊತ್ತು ಹಿಡಿದುಕೊಂಡು ಮುಕ್ಕಳಿಸಬೇಕು. ಇದರಿಂದ ಬಾಯಿ ಹುಣ್ಣುಗಳು ಬೇಗನೆ ವಾಸಿಯಾಗುತ್ತವೆ ಮತ್ತು ಬಾಯ ದುರ್ವಾಸನೆ ಕೂಡ ಹೋಗುತ್ತದೆ. ಮೂಲವ್ಯಾಧಿ ಅಥವಾ ಪೈಲ್ಸ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ, ಅದು ರಕ್ತಸ್ರಾವವಾಗುವ ಮೂಲವ್ಯಾಧಿಯಾಗಿರಲಿ ಅಥವಾ ಬಾವು ಇರುವ ಮೂಲವ್ಯಾಧಿಯಾಗಿರಲಿ, 15 ರಿಂದ 20 ml ಹಾಗಲಕಾಯಿ ಎಲೆಯ ರಸವನ್ನು 200 ರಿಂದ 300 mlನಷ್ಟು ಮಜ್ಜಿಗೆಯೊಂದಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕುಡಿಯಬೇಕು. ಹೀಗೆ ಮಾಡುವುದರಿಂದ ಬಹಳ ಬೇಗನೆ ಮೂಲವ್ಯಾಧಿ ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ. ವೀಕ್ಷಕರೇ, ಹಾಗಲಕಾಯಿಯ ಉಪಯೋಗಗಳು ಇಷ್ಟಕ್ಕೆ ಮುಗಿಯುವುದಿಲ್ಲ. ಕಣ್ಣಿನ ಪೊರೆ ಸಮಸ್ಯೆ, ಇರುಳು ಕುರುಡತನ, ಕೀಳು ನೋವು ಅಥವಾ ಆರ್ಥ್ರೈಟಿಸ್ ಹಾಗೂ ಲಿವರ್ ಸಮಸ್ಯೆಗಳನ್ನು ದೂರ ಮಾಡುವಲ್ಲೂ ಕೂಡ ಈ ಹಾಗಲಕಾಯಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಈ ಎಲ್ಲವನ್ನೂ ಒಂದೇ ವಿಡಿಯೋದಲ್ಲಿ ಹೇಳಲು ಹೋದರೆ ವಿಡಿಯೋ ತುಂಬಾ ಉದ್ದವಾಗುತ್ತದೆ ಮತ್ತು ನಿಮಗೂ ಬೇಸರವಾಗಬಹುದು. ಮುಂಬರುವ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಹಾಗಲಕಾಯಿಯ ಇತರ ಅದ್ಭುತ ಉಪಯೋಗಗಳ ಬಗ್ಗೆ ಮತ್ತಷ್ಟು ಹೊಸ ವಿಡಿಯೋಗಳ ಮೂಲಕ ಮಾಹಿತಿ ನೀಡುತ್ತೇನೆ. ನಿಮಗೆ ಈ ವಿಡಿಯೋನಿನ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಕುಟುಂಬದವರ ವಾಟ್ಸಾಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಆಯುರ್ವೇದದ ಇಂತಹ ನೈಸರ್ಗಿಕ ಮತ್ತು ಅಮೂಲ್ಯವಾದ ಮಾಹಿತಿಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯದಿರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.